ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಕಿತ್ತಾಟ. ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಕದ್ದು ಮುಚ್ಚಿ ಮಾತಾಡಿಲ್ಲ, ಸಿದ್ದರಾಮಯ್ಯನವರ ಜೊತೆನೇ ವರಿಷ್ಠ ಮುಂದೆನೇ ಮಾತುಕತೆ ಆಗಿದೆ ಎಂದ ಡಿಕೆಶಿ. ಮಾಧ್ಯಮಗಳ ಪ್ರಶ್ನೆಗೆ ಸಿಟ್ಟಾದ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಮತ್ತು ಡಿಸಿಎಂ ಪರ ಬ್ಯಾಟ್ ಬೀಸಿದ ಅವರ ಬೆಂಬಲಿಗರು. ಇದು ರಾಜ್ಯದ ಈ ವಾರದ ಸುದ್ದಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿಯ ಬಜೆಟ್ ಅಧಿವೇಶನ ಅನೇಕ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿದೆ. ನರವಣೆಯವರ ಪುಸ್ತಕದ ಪ್ರಸ್ತಾಪದಿಂದ ಆರಂಭವಾದ ವಿವಾದ, ತಗಾದೆ, ರಾಜಕೀಯ ವಾಕ್ಸಮರ ಈಗ ರಾಹುಲ್ ಗಾಂಧಿಯವರ ಸದಸ್ಯತ್ವ ರದ್ದು ಮಾಡೋಕೆ ನಿರ್ಣಯ ಮಂಡನೆ ಮಾಡೋವರೆಗೂ ತಲುಪಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ನಮಗೂ ಬೇಸರ ಬಂದಿದೆ, ಆದರೆ ಬೇರೆ ವಿಧಿ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಈ ಚರ್ಚೆಗಳಿಗೆ ಈಗಲಾದರೂ ಹೈಕಮಾಂಡ್ ಕೊನೆ ಹಾಡತ್ತೆ ಅಂತ ಪ್ರತಿ ಬಾರಿ ಅಂದುಕೊಂಡಾಗ್ಲೂ ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯಿಸ್ತಾ ಇಲ್ಲ. ನಡೀತಿರೋ ಚರ್ಚೆಗೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ನಿರ್ಲಿಪ್ತ ನೀತಿಯನ್ನ ಹೈಕಮಾಂಡ್ ಪ್ರದರ್ಶನ ಮಾಡ್ತಿದೆ. ಈ ವಾರ ಮತ್ತೆ ಡಿಕೆ ಶಿವಕುಮಾರ್ ಬಣದವರು ಪ್ರಶ್ನೆ ಎತ್ತಿ ಉತ್ತರವನ್ನ ಬಯಸಿದ್ರು. ಅಧಿಕಾರ ಹಸ್ತಾಂತರದ ಮಾತುಕತೆ ನಡೆದಿದೆಯೋ ಇಲ್ವೋ ಇದನ್ನ ಸ್ಪಷ್ಟಪಡಿಸಿ ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನಮ್ಮ ಒತ್ತಾಯ, ಅವರದಕ್ಕೆ ಅರ್ಹರಿದ್ದಾರೆ ಮತ್ತು ಆ ರೀತಿಯ ಮಾತುಕತೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ನಡೆದಿದೆ. ಹಾಗಾಗಿ ಈಗ ಸಾಮಾಜಿಕ ನ್ಯಾಯದ ಅನುಸಾರವಾಗಿ ಅವರಿಗೆ ಹುದ್ದೆಯನ್ನ ಬಿಟ್ಕೊಡಿ ಎನ್ನುವ ಆಗ್ರಹಗಳು ಡಿಕೆ ಶಿವಕುಮಾರ್ ಬಣದಿಂದ ಕೇಳಿಬಂದಿದೆ. ಈ ವಾರ ಕೂಡ ಇಕ್ಬಾಲ್ ಹುಸೇನ್, ಚಂದ್ರರಾಜ್ ಹಟ್ಟಿಹೊಳಿ, ಮಾಗಡಿ ಬಾಲಕೃಷ್ಣ, ಡಿಕೆ ಸುರೇಶ್ ಈ ಬಗ್ಗೆ ಮಾತಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಬಣದವರು ಸಿಎಲ್ಪಿ ಸಭೆಯಲ್ಲಿ ನಮಗೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿಲ್ಲ, ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ, ಅಧಿಕಾರ ಹಸ್ತಾಂತರದ ಕುರಿತು ನಮಗೆ ಯಾವುದೇ ರೀತಿ ಮಾಹಿತಿಯನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಪ್ರತಿ ಬಾರಿ ವಿವಾದವನ್ನ ಮೂಡಿಸೋಕೆ ಅಂತಾನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತೆ ಅವರ ಮಾತುಗಳಿರುತ್ತೆ. ಈ ಬಾರಿ ಕೂಡ ಅವರು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಫಲಿಸಿಲ್ಲ. ಹೈಕಮಾಂಡ್ ಇದನ್ನ ನೇರವಾಗಿ ಹೇಳಿಲ್ಲ, ಆದರೆ 5 ವರ್ಷವೂ ಅವರೇ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರು ಹೇಳಿದ ಮೇಲೆ ಮುಗೀತು ಅಂತ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರನ ಬಾಯಿಗೆ ಯಾಕೆ ಲಗಾಮ್ ಹಾಕ್ತಿಲ್ಲ ಅನ್ನೋದು ಪ್ರಶ್ನೆನೇ ಆಗಿದೆ. ಅನೇಕ ಇಲಾಖೆಯಲ್ಲಿ ಅವರ ಹಸ್ತಕ್ಷೇಪ ಇರೋ ಬಗ್ಗೆ ಆರೋಪಗಳು ಕೇಳಿ ಬಂದಿದೆ. ಪದೇ ಪದೇ ನಾಯಕತ್ವದ ಬಗ್ಗೆ ಮಾತನಾಡೋದಕ್ಕೆ ಅವ್ರಿಗೆ ಯಾವ ಅಧಿಕಾರ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮಾಧ್ಯಮಗಳಿಗೆ ಒಂದು ಹಂತದಲ್ಲಿ ಸಿಟ್ಟಿನಿಂದ ಪ್ರತಿಕ್ರಿಯಿಸಿದ್ರು. ಯಾಕೆ ಬೇರೆ ಸಮಸ್ಯೆಗಳೇ ಇಲ್ವಾ? ಪ್ರತಿ ಬಾರಿನೂ ಇದನ್ನೇ ಕೇಳ್ತಿರಲ್ಲ, ಯಾರಿದ್ರ ಬಗ್ಗೆ ಮಾತಾಡ್ತಾರೋ ಅವರನ್ನೇ ಕೇಳ್ಕೊಳ್ಳಿ ಹೋಗಿ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನೇ ಹೇಳಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಹೀಗೆ ಹೇಳೋದು ತಪ್ಪಲ್ಲ, ಡಿಸಿಎಂ ತಾವು ಸಿಎಂ ಆಗಬೇಕು ಅಂತ ಕೇಳೋದು ತಪ್ಪಲ್ಲ. ಈ ನಡುವೆ ಅವರವರ ಪರವಾದ ಶಾಸಕರುಗಳು, ಬೆಂಬಲಿಗರು ಯಾವುದನ್ನಾದ್ರೂ ಒಂದನ್ನ ಸ್ಪಷ್ಟಪಡಿಸಿ ಅಂತ ಹೈಕಮಾಂಡ್ ಅನ್ನ ಕೇಳೋದು ತಪ್ಪಲ್ಲ. ಯಾಕಂದ್ರೆ ಅವರೆಲ್ಲರೂ ಗೊಂದಲದಲ್ಲಿದ್ದಾರೆ ಮತ್ತು ಈ ಗೊಂದಲಕ್ಕೆ ಕಾರಣ ಆಗಿರೋದು ಹೈಕಮಾಂಡ್ ಮತ್ತು ಅದರ ನಿಲುವು. ಡಿಕೆ ಪರ ಕೇಳ್ತಿರುವ ನಾಯಕರ ಮಾತುಗಳು ಸರಿಯಾಗೇ ಇದೆ. ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ವೋ ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನ ಹೈಕಮಾಂಡ್ ನೀಡಬೇಕು. ಪೂರ್ಣ ಬಹುಮತದ ಸರ್ಕಾರ ಇದ್ದುಕೊಂಡು ಕೂಡ ಅತಂತ್ರ ಸ್ಥಿತಿ ರಾಜಕೀಯದಲ್ಲಿ ಇದ್ರೆ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಯಕರುಗಳು ಗೊಂದಲದಲ್ಲಿರುವಾಗ ಆ ವಿಚಾರವೇ ಚರ್ಚೆಯಲ್ಲಿರುತ್ತೆ ಹೊರತು ಅಭಿವೃದ್ಧಿ ಮತ್ತು ಆಡಳಿತ ಮುಖ್ಯ ಆಗೋದಿಲ್ಲ. ಈ ಕಾರಣಕ್ಕಾದ್ರೂ ಕನಿಷ್ಠ ಹೈಕಮಾಂಡ್ ಯಾವುದನ್ನ ಒಂದನ್ನಾದ್ರೂ ಸ್ಪಷ್ಟಪಡಿಸಬೇಕು. ಅಧಿಕಾರ ಹಂಚಿಕೆ ತೀರ್ಮಾನ ಆಗಿದೆಯಾ, ಮುಂದೇನು, ಮುಖ್ಯಮಂತ್ರಿಯಿಂದ ಹುದ್ದೆಯಿಂದ ಬದಲಾಯಿಸಲಾಗತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ಬಾರಿ ಅಧಿಕಾರವನ್ನ ಕೊಡ್ತಾರಾ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಆ ಮುಖಾಂತರ ಇರುವ ಗೊಂದಲಗಳಿಗೆ ತೆರೆ ಎಳಿಬೇಕು. ಅದನ್ನ ಬಿಟ್ಟು ಇದು ಲೋಕಲ್ ವಿಚಾರ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿದ ರೀತಿ ಅಷ್ಟು ಸುಲಭವಾಗಿ ವಿಚಾರ ಇಲ್ಲ. ಈ ಅಧಿಕಾರ ಹಸ್ತಾಂತರ ಮತ್ತು ಇದರ ಮಾತುಕತೆಯ ಒಂದು ಭಾಗವಾಗಿ ಹೈಕಮಾಂಡ್ ಕೂಡ ಇರೋದ್ರಿಂದ ಇದರ ಪೂರ್ಣ ಜವಾಬ್ದಾರಿ ಕೂಡ ಅದರದ್ದೇ ಆಗಿದೆ. ಅಧಿಕಾರವನ್ನ ಬಿಟ್ಕೊಡಿ ಅಂತನಾದ್ರೂ ಹೇಳಬೇಕು, ಇಲ್ಲ ಅಂತಂದ್ರೆ ಈಗ ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತನಾದ್ರೂ ಹೇಳಬೇಕು. ಯಾವುದನ್ನಾದ್ರೂ ಒಂದನ್ನ ಹೇಳಲೇಬೇಕಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿಯ ಸಂಸತ್ ಅಧಿವೇಶನ ಅನೇಕ ವಿಲಕ್ಷಣ ಘಟನೆಗಳಿಗೆ ಸಾಕ್ಷಿಯಾಗಿದೆ. ರಾಷ್ಟ್ರಪತಿಗಳ ಭಾಷಣದ ಕುರಿತು ನಡೆಯುವ ಚರ್ಚೆಯ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಜಿ ನಿವೃತ್ತ ಸೇನಾಧಿಕಾರಿ ಎಂಎಂ ನರವಣೆ ಅವರ ಪುಸ್ತಕವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಆರಂಭವಾದ ವಿವಾದ ಈ ವಾರ ಅತಿರೇಕದ ಮಟ್ಟವನ್ನು ತಲುಪಿದೆ. ಅಲ್ಲಿ ನಡೀತಿರೋದು ಸದನದ ಕಲಾಪನ ಅಥವಾ ರಾಜಕೀಯ ಜಿದ್ದಾಜಿದ್ದಿನ ಅನ್ನೋ ರೀತಿಯಲ್ಲಿ ಅಲ್ಲಿನ ಘಟನಾವಳಿಗಳಿವೆ. ಇದು ಪ್ರಜಾಪ್ರಭುತ್ವವನ್ನೇ ಅಣಕಿಸುವ ರೀತಿಯಲ್ಲಿವೆ. ರಾಹುಲ್ ಗಾಂಧಿ ಅವರು ಬಜೆಟ್ ಕುರಿತು ಮಾತಾಡುವ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ನೀವು ಭಾರತವನ್ನೇ ಮಾರಿದ್ದೀರಿ, ನಿಮಗೆ ನಾಚಿಕೆ ಆಗ್ತಾ ಅಲ್ವಾ, ನೀವು ಭಾರತ ಮಾತೆಯನ್ನೇ ಮಾರಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು. ಮುಖ್ಯವಾಗಿ ಭಾರತ ಮತ್ತು ಅಮೆರಿಕ ಸುಂಕ ಒಪ್ಪಂದ ಮತ್ತು ವ್ಯಾಪಾರ ಒಪ್ಪಂದ ಹಾಗೆಯೇ ಎಪ್ಸ್ಟೀನ್ ಫೈಲ್ಸ್ ಕುರಿತಾಗಿ ಅವರ ಈ ಮಾತುಗಳಿದ್ವು.
ಭಾರತದ ರೈತರ ಹಿತಾಸಕ್ತಿಯನ್ನ ಬಲಿಕೊಟ್ಟು ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಮತ್ತು ಭಾರತದ ಪ್ರಧಾನಿ ಯಾವ ದೇಶದಿಂದ ತೈಲವನ್ನ ಖರೀದಿ ಮಾಡಬೇಕು ಅನ್ನೋದನ್ನ ತೀರ್ಮಾನ ಅಮೆರಿಕ ಅಧ್ಯಕ್ಷರು ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇದರ ಜೊತೆ ಈ ದೇಶದ ಪ್ರಧಾನಿ ನೀಡಬೇಕಾದ ಎಚ್ಚರಿಕೆ ಸಂದೇಶವನ್ನ ಈ ದೇಶದ ವಿಪಕ್ಷ ನಾಯಕ ಸಂಸತ್ತಿನ ಒಳಗೆ ನಿಂತು ನೀಡಿದ್ದಾರೆ. ಅದು ನೇರವಾಗಿ ಟ್ರಂಪ್ಗೆ. ನಿಮಗೆ ನಮ್ಮ ದೇಶದ ಡೇಟಾ ಬೇಕು, ನಮ್ಮ ಜೊತೆ ವ್ಯಾಪಾರ ಒಪ್ಪಂದವನ್ನ ಮಾಡೋದು ನಿಮಗೆ ಬೇಕು. ನೀವು ಹಾಗೆ ಮಾಡಬೇಕಿದ್ರೆ ನಮ್ಮನ್ನ ಸಮಾನರಂತೆ ಕಾಣಿ, ನಮ್ಮನ್ನ ಗುಲಾಮರಂತೆ ಕಾಣಬೇಡಿ ಅಂತ ಅವರು ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಅಧ್ಯಕ್ಷರಿಗೆ ರವಾನೆ ಮಾಡಿದ್ದಾರೆ. ಇನ್ನು ಇಡೀ ಜಗತ್ತನ್ನೇ ಬೆಚ್ಚು ಬೀಳಿಸಿರುವ ಲೈಂಗಿಕ ಅಪರಾಧಿ ಎಪ್ಸ್ಟೈನ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಿರೋದು ಮತ್ತು ಆತನ ಜೊತೆಗಿನ ಸಂಬಂಧವನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲ ಘಟನೆಗಳಿಂದ ಬಿಜೆಪಿ ಕನಲಿ ಹೋದಂತಿದೆ. ಅದೇ ಕಾರಣಕ್ಕೆ ವಿಪಕ್ಷ ನಾಯಕನನ್ನ ಸದನದಿಂದಲೇ ಹೊರಹಾಕುವ ನಿರ್ಣಯಕ್ಕೆ ಬಂದಂತಿದೆ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಬ್ಸ್ಟಾಂಟಿವ್ ಮೋಷನ್ ಅನ್ನು ಮಂಡಿಸಿದ್ದಾರೆ. ರಾಹುಲ್ ಗಾಂಧಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರ್ತಿದ್ದಾರೆ, ರಾಷ್ಟ್ರದ ಗೌರವಕ್ಕೆ ಧಕ್ಕೆ ತರ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಪ್ರಧಾನಿಯವರ ಘನತೆಗೆ ಧಕ್ಕೆಯನ್ನ ತಂದಿದ್ದಾರೆ, ರಾಷ್ಟ್ರ ವಿರೋಧಿಯಾಗಿ ನಡ್ಕೊಳ್ತಿದ್ದಾರೆ. ಈ ಕಾರಣಕ್ಕಾಗಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಹಾಗೇನೆ ಜೀವನ ಪರ್ಯಂತ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿಷೇಧ ಹೇರಬೇಕು ಅಂತ ಅವರು ಸಬ್ಸ್ಟಾಂಟಿವ್ ಮೋಷನ್ ಅನ್ನ ಮಂಡಿಸಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ರಾಹುಲ್ ಗಾಂಧಿ ವಿರುದ್ಧ ಪ್ರಿವಿಲೇಜ್ ಮೋಷನ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿತ್ತು. ಆದರೆ ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇದಕ್ಕೊಂದು ಕಾರಣ ಏನು ಅಂದ್ರೆ, ಒಂದು ವೇಳೆ ಈ ಪ್ರಿವಿಲೇಜ್ ಮೋಷನ್ ಅನ್ನ ಮಂಡಿಸಿದ್ರೆ ಅದು ತೀವ್ರ ಮುಜುಗರಕ್ಕೆ ಒಳಗಾಗಬೇಕಾಗತ್ತೆ ಅನ್ನೋದು. ಈಗಾಗಲೇ ಪ್ರಶ್ನೆಗಳನ್ನ ಎದುರಿಸೋಕಾಗದೆ ಪ್ರಧಾನಿ ಓಡ್ ಹೋಗ್ತಿದ್ದಾರೆ. ಸರ್ಕಾರ ಸಂವಾದಕ್ಕೂ ಸಿದ್ಧವಿಲ್ಲ, ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೂ ಸಿದ್ಧ ಇಲ್ಲ. ಬದಲು ಬಲವಂತದ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ, ಒತ್ತಡ ಹೇರ್ತಿದ್ದಾರೆ ಮತ್ತು ಸದಸ್ಯರನ್ನ ಹೊರಹಾಕುವ ಪ್ರಯತ್ನ ನಡೆಸ್ತಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ದಾವೆ. ಈ ಕಾರಣಕ್ಕೆ ಸದ್ಯಕ್ಕೆ ಈ ನಿರ್ಧಾರದಿಂದ ಆಡಳಿತ ಪಕ್ಷ ಹಿಂದೆ ಸರಿದಂತಿದೆ. ಈ ನಡುವೆ ವಿಪಕ್ಷದ ಸದಸ್ಯರು ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದಾರೆ. ಈಗ ಅದೇ ಸ್ಪೀಕರ್ ಅವರು ನಿಶಿಕಾಂತ್ ದುಬೆ ಸಲ್ಲಿಸಿರುವ ಅವಿಶ್ವಾಸ ನಿರ್ಣಯ ಅಂದ್ರೆ ಸಬ್ಸ್ಟಾಂಟಿವ್ ಮೋಷನ್ ಏನಿದೆ ಅದನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಚರ್ಚೆಗೆ ಕೈಗೆತ್ತಿಕೊಳ್ಬೇಕಾ ಅಥವಾ ಅದನ್ನ ಪ್ರಿವಿಲೇಜ್ ಕಮಿಟಿಗೆ ಕಳಿಸಬೇಕಾ ಎನ್ನುವ ತೀರ್ಮಾನವನ್ನ ಅವರು ತೆಗೆದುಕೊಳ್ಬೇಕಿದೆ. ರಾಹುಲ್ ಗಾಂಧಿ ಅವರು ತಾನಾಡಿರುವ ಪ್ರತಿ ಮಾತಿಗೂ ದಾಖಲೆಗಳನ್ನು ಒದಗಿಸಬಹುದು ಅಂತ ಹೇಳುವಾಗ ಸುಳ್ಳು ಹೇಳ್ತಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಹೇಳೋದೇ ನಿಜಕ್ಕೂ ವಿಪರ್ಯಾಸ. ಪ್ರಶ್ನೆಗಳಿಗೆ ಉತ್ತರಿಸೋಕಾಗದೆ ಓಡ್ ಹೋಗುವ ತಂತ್ರಗಾರಿಕೆ ಅಥವಾ ಬಲವಂತದಿಂದ ಒತ್ತಡ ಹೇರಿ ಹೊರಹಾಕುವ ಪ್ರಯತ್ನನೇ ಇಲ್ಲಿ ಕಾಣಿಸ್ತಾ ಇದೆ. ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ಹೆಸರು ಬಂದ ಕಾರಣಕ್ಕಾಗಿ ಜಗತ್ತಿನ ಅನೇಕ ನಾಯಕರುಗಳು ಹುದ್ದೆಯನ್ನ ತೊರೆದು ಹೊರಗೆ ಬರ್ತಿದ್ದಾರೆ. ಎಪ್ಸ್ಟೈನ್ ಫೈಲ್ಸ್ ಅನ್ನ ಬಿಡುಗಡೆ ಮಾಡಿರೋದು ಭಾರತದ ವಿಪಕ್ಷವಲ್ಲ, ಅದನ್ನ ಬಿಡುಗಡೆ ಮಾಡಿರೋದು ಅಮೆರಿಕದ ನ್ಯಾಯ ಇಲಾಖೆ. ಅದರಲ್ಲಿ ಇಲ್ಲಿವರೆಗೆ ಅನೇಕ ಸಭ್ಯರು, ಅತ್ಯಂತ ಪ್ರಭಾವಿಗಳು, ಅತ್ಯಂತ ಒಳ್ಳೆಯವರು ಅಂತ ನಾವೆಲ್ಲ ಅಂದುಕೊಂಡಿದ್ವಲ್ಲ, ಅಂಥವರ ಕರಾಳ ಮುಖಗಳು ಜಗತ್ತಿನ ಎದುರು ತೆರೆದುಕೊಂಡಿದೆ. ಅವರು ಬೆತ್ತಲಾಗಿದ್ದಾರೆ, ಮುಖವಾಡಗಳು ಕಳಚಿ ಬಿದ್ದಿವೆ. ಅಂತಹ ಹೆಸರುಗಳಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೂಡ ಇದೆ. ಹಾಗೆ ನೋಡಿದ್ರೆ ಇದಕ್ಕಿಂತ ಮುಂಚೆನೆ ಅಂದ್ರೆ ಇಷ್ಟು ಒಳಗೇನೆ ನರೇಂದ್ರ ಮೋದಿ ಸರ್ಕಾರ ಹರ್ದೀಪ್ ಸಿಂಗ್ ಪುರಿ ಅವರ ರಾಜೀನಾಮೆಯನ್ನ ಪಡಿಬೇಕಿತ್ತು. ಆದ್ರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ತಂದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳದೆ ಯಥಾವತ್ತಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಪ್ರಕಟ ಮಾಡ್ತಿವೆ. ಇಂತಹ ಸಂದರ್ಭದಲ್ಲಿ ಈ ದೇಶದ ಜನರ ಪರವಾಗಿ ವಿಪಕ್ಷ ನಾಯಕ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಅದು ಸುಳ್ಳು ಅಥವಾ ದೇಶ ವಿರೋಧಿ ಹೇಗಾಗತ್ತೆ? ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಸುಂಕ ಕಡಿತ ಮಾಡಿದ ನಂತರ ಅಮೆರಿಕ ಅಧಿಕೃತವಾಗಿಯೇ ಅದರ ಬಗ್ಗೆ ಹೇಳಿದೆ. ಭಾರತ ಇನ್ಮುಂದೆ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ, ವೆನೆಜುವೆಲಾದಿಂದ ಖರೀದಿ ಮಾಡುತ್ತೆ. ಆ ಷರತ್ತಿಗೆ ಭಾರತ ಒಪ್ಕೊಂಡಿದೆ. ಹಾಗೆಯೇ ಅಮೆರಿಕದ ವಸ್ತುಗಳಿಗೆ ಶೂನ್ಯ ಸುಂಕವನ್ನ ವಿಧಿಸಲಾಗತ್ತೆ ಅಂತ ಹೇಳ್ತಾ ಇದೆ. ಇನ್ನೊಂದು ದೇಶ ಅಧಿಕೃತವಾಗಿ ಹೀಗೆ ಮಾತನಾಡುವಾಗ ಮತ್ತು ಟ್ರಂಪ್ ಅವರು ಪದೇ ಪದೇ ನರೇಂದ್ರ ಮೋದಿ ಅವರನ್ನು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಅತ್ಯಂತ ಹೀನಾಯವಾಗಿ ಅವಹೇಳನ ಮಾಡುವಾಗ ಅವ್ರು ನನಗೆ ಭಯ ಪಡ್ತಾರೆ, ನನ್ನನ್ನ ಮಾತಾಡ್ಸೋಕೆ ಅಥವಾ ನನ್ನನ್ನ ಭೇಟಿ ಮಾಡೋಕೆ ಅವರು ಅವಕಾಶ ಕೇಳ್ತಾರೆ ಅಂತ ಒಂದು ಸಾರ್ವಭೌಮ ದೇಶದ ಪ್ರಧಾನಿಯನ್ನ ಹೀಗಳೆಯುವಾಗ ಅದಕ್ಕೆ ದಿಟ್ಟವಾಗಿ ಉತ್ತರಿಸುವ ಧೈರ್ಯ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಈ ದೇಶದ ವಿದೇಶಾಂಗ ಇಲಾಖೆಗಿಲ್ಲ? ರಾಹುಲ್ ಗಾಂಧಿ ಅವರು ಹೇಳಿದಂತೆ ಒತ್ತಡದ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಟ್ರಂಪ್ ಅವರ ಹೆಸರನ್ನ ನೇರವಾಗಿ ತೆಗೆದುಕೊಳ್ತಾ ಇಲ್ವಾ? ಹಾಗಾದ್ರೆ ಆ ಒತ್ತಡಕ್ಕೆ ಕಾರಣ ಏನು? ಈ ಒತ್ತಡ ಯಾವ ಕಾರಣಕ್ಕಾಗಿದೆ? ಯಾವ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಭಯಪಟ್ಟಿದ್ದಾರೆ? ಭಯಪಟ್ಟಿಲ್ಲ ಅಂತ ಅನ್ನೋದಾದ್ರೆ ಟ್ರಂಪ್ ಅವರ ಮಾತಿಗೆ ಉತ್ತರಿಸಬೇಕಿತ್ತಲ್ವಾ? ನಾವು ತೈಲ ಖರೀದಿಯನ್ನ ಯಾವ ದೇಶದಿಂದ ಮಾಡ್ತೀವಿ ಅಂತ ಹೇಳೋದಕ್ಕೂ ಸರ್ಕಾರಕ್ಕೆ ಸಾಧ್ಯ ಇಲ್ವಾ? ಅದೇನು ರಾಷ್ಟ್ರೀಯ ಭದ್ರತೆ ವಿಚಾರನ? ಅದನ್ನೂ ತಿಳಿದುಕೊಳ್ಳುವ ಅಧಿಕಾರ ಈ ದೇಶದ ಜನರಿಗಿಲ್ವಾ? ಇದು ಪ್ರಜಾಪ್ರಭುತ್ವ ಅಲ್ವಾ? ಸಂಪೂರ್ಣ ಸಾರ್ವಜನಿಕವಾಗಿರುವ ಈ ವಿಚಾರಗಳಿಗೆ ಉತ್ತರಿಸದೆ ತೆರೆಮರೆಗೆ ಸರಿದು ಪ್ರಶ್ನೆ ಕೇಳೋದೇ ತಪ್ಪು ಅಂತ ಪ್ರಶ್ನೆ ಕೇಳೋರನ್ನ ಈ ರೀತಿ ಹೊರಹಾಕುವ ಪ್ರಯತ್ನ ನಡೆಸೋದು ಪ್ರಜಾಪ್ರಭುತ್ವ ಅಂತ ಅನ್ಸೋದಿಲ್ಲ. ಎಲ್ಲಿವರೆಗೆ ಈ ಕಣ್ಣ ಮುಚ್ಚಲೆ? ಎಲ್ಲಿವರೆಗೆ ಈ ಕದ್ದಾಡುವ ತಂತ್ರ? ಒಂದಿನ ಎಲ್ಲವೂ ಬಯಲಾಗಬೇಕು.
ಬಯಲಾದಾಗ ಯಾರ ಬಣ್ಣ ಹೇಗಿರುತ್ತೆ ಅನ್ನೋದೇ ಕುತೂಹಲಕಾರಿ. ಆದರೆ ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡೋದು ಅಷ್ಟು ಸುಲಭ ಇಲ್ಲ. ಕಾನೂನು ಮತ್ತು ನಿಯಮಗಳ ಅನುಸಾರವಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಷ್ಟೇ ಯಾವುದಾದ್ರೂ ಒಬ್ಬ ಜನಪ್ರತಿನಿಧಿಯ ಸದಸ್ಯತ್ವ ರದ್ದಾಗಬಹುದು. 3-4 ಸಂದರ್ಭಗಳಲ್ಲಿ ಮಾತ್ರ. ಅದರಲ್ಲಿ ನ್ಯಾಯಾಲಯದಿಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಒಳಗಾದ ಸಂದರ್ಭ ಇರಬಹುದು, ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಅನ್ವಯಿಸುವಂತ ಸಂದರ್ಭ, ಅಥವಾ ಪೌರತ್ವದ ವಿಚಾರಗಳು ವಿವಾದಗಳಿದ್ದಂಥ ಸಂದರ್ಭಗಳಲ್ಲಿ ಸದಸ್ಯರ ಸದಸ್ಯತ್ವ ರದ್ದಾಗುವ ಸಾಧ್ಯತೆ ಇರುತ್ತೆ. ಅದರ ಹೊರತಾಗಿ ಯಾವುದೋ ಒಂದು ಸಬ್ಸ್ಟ್ಯಾಂಟಿವ್ ಮೋಷನ್ ಮಂಡನೆ ಆದ ತಕ್ಷಣಕ್ಕೆ ಒಂದು ವೇಳೆ ಸಂಸತ್ತಿನ ಒಳಗೆ ಅದಕ್ಕೆ ಮತ ಹಾಕಿ ಅದಕ್ಕೆ ಬಹುಮತ ದೊರೆತರೂ ಕೂಡ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನೇರವಾಗಿ ಜನರಿಂದ ಆಯ್ಕೆಯಾಗಿರುವ ಒಬ್ಬ ಸಂಸದ ಆತ. ಜನರ ತೀರ್ಮಾನವೇ ಪ್ರಜಾಪ್ರಭುತ್ವದಲ್ಲಿ ಅಂತಿಮ. ಅದನ್ನ ಸಂಸತ್ತು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಇದಕ್ಕೆ ಒಳಗಾಗಿರುವ ಅಂದ್ರೆ ಸಬ್ಸ್ಟ್ಯಾಂಟಿವ್ ಮೋಷನ್ ಏನಾದರೂ ಪಾಸ್ ಆಯಿತು ಅಂತಂದ್ರೆ ಆ ವ್ಯಕ್ತಿ ಆಡಿರುವ ಮಾತುಗಳನ್ನ ಸದನದ ಕಡತದಿಂದ ತೆಗೆದುಹಾಕಬಹುದು, ಕ್ಷಮೆ ಕೇಳುವಂತೆ ಒತ್ತಡ ಹಾಕಬಹುದು, ತಾತ್ಕಾಲಿಕವಾಗಿ ಅವರನ್ನ ಸಂಸತ್ತಿನಿಂದ ಅಮಾನತು ಮಾಡಬಹುದು. ಇದರ ಹೊರತಾಗಿ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಜೀವನ ಪರ್ಯಂತ ಅವರು ಚುನಾವಣೆಗೆ ನಿಲ್ಲದಂತೆ ಅವರಿಗೆ ನಿಷೇಧ ಹೇರೋದಂತೂ ಅಸಾಧ್ಯದ ಮಾತೇ ಸರಿ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.